ಹಾಯ್ ಹಲೋ ವೀಕ್ಷಕರೇ, ಸ್ಟ್ಯಾಂಡರ್ಡ್ ಪೋಸ್ಟ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗುರುವಾರ ಆಗ್ತಿದ್ದಂಗೆ ನಮ್ಮ ಚಾನಲ್ನಲ್ಲಿ ಬರುವಂಥ ಏಕೈಕ ವಿಡಿಯೋ ಎಂದರೆ ಅದು TRP ಸುದ್ದಿ. ಅದರಂತೆ ಈ ವಾರ ಕೂಡ ನಾನು ವೀಕ್ 14ರ TRP ಸುದ್ದಿಯನ್ನು ಹೊತ್ತು ತಂದಿದ್ದೇನೆ. ನಿಮ್ಮ ನೆಚ್ಚಿನ ಶೋಗಳು ಹಾಗೂ ನಿಮ್ಮ ನೆಚ್ಚಿನ ಚಾನಲ್ಗಳ ರೇಟಿಂಗ್ಸ್ಗಳನ್ನು ತಿಳ್ಕೊಳ್ಳಲು ಮಿಸ್ ಮಾಡದೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಮುಂದಿನ ವಾರ ಕೂಡ ಇದೇ ರೀತಿಯ TRP ಸುದ್ದಿಯನ್ನು ನೀವು ನೋಡಬೇಕು ಅಂದರೆ ಮಿಸ್ ಮಾಡದೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಅಷ್ಟೇ ಅಲ್ಲದೆ ಈ ರೀತಿಯ ಎಕ್ಸ್ಕ್ಲೂಸಿವ್ ಕಂಟೆಂಟ್ಗಳಿಗಾಗಿ ಮಿಸ್ ಮಾಡದೆ ಸ್ಟ್ಯಾಂಡರ್ಡ್ ಪೋಸ್ಟನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡುವ ಮುಖಾಂತರ ನಾವು ಹಾಕುವ ಎಲ್ಲ ವಿಡಿಯೋಗಳ ಲೇಟೆಸ್ಟ್ ಅಪ್ಡೇಟ್ಸ್ ನೀವು ಪಡೆಯಬಹುದು. ವೀಕ್ಷಕರೇ, ಈ ವಾರ ಕೂಡ ಹಲವಷ್ಟು ಬದಲಾವಣೆಗಳಾಗಿದೆ. ಸೀರಿಯಲ್ಗಳ ರೇಟಿಂಗ್ಸ್ ಸ್ವಲ್ಪ ಕಮ್ಮಿ ಆಗಿದ್ದರೂ ಕೂಡ ಚೇತರಿಸಿಕೊಳ್ಳುತ್ತಿದೆ. IPL ಎದುರು ರೇಟಿಂಗ್ಸ್ಗಳು ಒಂಚೂರು ಮೇಲ್ಗೆ ಕಾಣಿಸ್ತಾ ಇದೆ. ಇದರೊಂದಿಗೆ ಈ ವಾರ ಯಾವ ಒಂದು ಧಾರಾವಾಹಿ ನಂಬರ್ 1 ಆಯಿತು ಅಂತ ತಿಳ್ಕೋಬೋದು. ಅಷ್ಟೇ ಅಲ್ಲದೆ 2 ವರ್ಲ್ಡ್ ಟೆಲಿವಿಷನ್ ಪ್ರೀಮಿಯರ್ ಆಗಿತ್ತು. ಜಿ ಕನ್ನಡದಲ್ಲಿ ನಾನು ಮತ್ತು ಗುಂಡ 2 ಹಾಗೂ ಕೋಣ, ಅದರ ರೇಟಿಂಗ್ಸ್ಗಳನ್ನು ತಿಳ್ಕೋಬೋದು. ಹಾಗೆ ಜಿ ಕನ್ನಡ ಹಾಗೂ ಕಲರ್ಸ್ ಕನ್ನಡದಲ್ಲಿ ಮಹಾಸಂಚಿಕೆಗಳ ಒಂದು ಎಪಿಸೋಡ್ಸ್ಗಳು ಟೆಲಿಕಾಸ್ಟ್ ಆಗಿತ್ತು, ಅದರಗಳ ರೇಟಿಂಗ್ಸ್ಗಳನ್ನು ತಿಳ್ಕೋಬೋದು. ಲಾಸ್ಟ್ಗೆ ಸ್ಲಾಟ್ ಲೀಡರ್ಗಳನ್ನು ಕೂಡ ತಿಳಿಸ್ತೀನಿ, ಅದನ್ನು ಕೂಡ ನೀವು ತಿಳ್ಕೋಬೋದಾಗಿದೆ. ವೀಕ್ಷಕರೇ, ಈ ವಾರ ಉದಯವಾಹಿನಿಯ ರೇಟಿಂಗ್ಸ್ ಬಿಡುಗಡೆ ಆಗಿಲ್ಲ, ಸೊ ಉದಯವಾಹಿನಿಯ ರೇಟಿಂಗ್ಸ್ಗಳನ್ನು ನಾನು ತಿಳಿಸ್ತಾ ಇಲ್ಲ. ಈಗ ಸ್ಟಾರ್ ಸುವರ್ಣದ ರೇಟಿಂಗ್ ಸಿಕ್ಕಿದೆ. ಸ್ಟಾರ್ ಸುವರ್ಣದಿಂದ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಸ್ಟಾರ್ ಸುವರ್ಣದ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು ಅಂತ ಮಿಸ್ ಮಾಡದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸ್ಟಾರ್ ಸುವರ್ಣದ ಗೌರಿ ಶಂಕರ 2 ರೇಟಿಂಗ್ಸ್ ಅನ್ನು ತಗೊಂಡಿದೆ. ಅರ್ಬನ್ ಅಲ್ಲಿ 2.8 ತಗೊಂಡಿದೆ. ನೀರಲು ಜೊತೆಯಲ್ಲಿ 2.7, ಅರ್ಬನ್ ಅಲ್ಲಿ 3.2. ಶಾರದೆ 2.7, ಅರ್ಬನ್ ಅಲ್ಲಿ 3.5. ಆಸೆ ಧಾರಾವಾಹಿ 4.2, ಅರ್ಬನ್ ಅಲ್ಲಿ 4. ನಿನ್ನ ಜೊತೆ ನನ್ನ ಕತೆ 4.3, ಅರ್ಬನ್ ಅಲ್ಲಿ 3.7 ತಗೊಂಡಿದೆ. ವಸುದೇವ ಕುಟುಂಬ 3.4, ಅರ್ಬನ್ ಅಲ್ಲಿ 2.8. ರೇಣುಕಾದೇವಿ ಯಲ್ಲಮ್ಮ 3.4, ಅರ್ಬನ್ ಅಲ್ಲಿ 4 ತಗೊಂಡಿದೆ. ಜಯಲಲಿತಾ 2.9, ಅರ್ಬನ್ ಅಲ್ಲಿ 3.9 ತಗೊಂಡಿದೆ. ಹಾಗೂ ಸ್ನೇಹದ ಕಡಲಲ್ಲಿ 1.5, ಅರ್ಬನ್ ಅಲ್ಲಿ 2.4 ತಗೊಂಡಿದೆ. ಇನ್ನು ಹಾಗಾದರೆ ಕಲರ್ಸ್ ಕನ್ನಡದ ರೇಟಿಂಗ್ಸ್ಗಳನ್ನು ನೋಡ್ಕೊಂಬರೋಣ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಕಲರ್ಸ್ ಕನ್ನಡದ ಧಾರಾವಾಹಿ ಯಾವುದು ಅಂತ ಮಿಸ್ ಮಾಡದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರಾಣಿ 1.4, ಅರ್ಬನ್ ಅಲ್ಲಿ 1.4 ತಗೊಂಡಿದೆ. ಪ್ರೇಮಕಾವ್ಯ 2.7, ಅರ್ಬನ್ ಅಲ್ಲಿ 2.5 ತಗೊಂಡಿದೆ. ಭಾಗ್ಯಲಕ್ಷ್ಮಿ 4.6, ಅರ್ಬನ್ ಅಲ್ಲಿ 4.1 ತಗೊಂಡಿದೆ. ಮುದ್ದು ಸೊಸೆ 4.6, ಅರ್ಬನ್ ಅಲ್ಲಿ 4 ತಗೊಂಡಿದೆ. ಗೌರಿ ಕಲ್ಯಾಣ 4.6, ಅರ್ಬನ್ ಅಲ್ಲಿ 3.8 ತಗೊಂಡಿದೆ. ಶ್ರೀಗಂಧದ ಗುಡಿ 5.4, ಅರ್ಬನ್ ಅಲ್ಲಿ 4.3 ತಗೊಂಡಿದೆ. ನಂದಗೋಕುಲ 5.4, ಅರ್ಬನ್ ಅಲ್ಲಿ 4.4 ತಗೊಂಡಿದೆ. ಭಾರ್ಗವಿ LLB 3.4, ಅರ್ಬನ್ ಅಲ್ಲಿ 2.5 ತಗೊಂಡಿದ್ರೆ. ಪವಿತ್ರ ಬಂಧನ 3.7, ಅರ್ಬನ್ ಅಲ್ಲಿ 3.4 ತಗೊಂಡಿದೆ. ಜಿ ಕನ್ನಡದ ಧಾರಾವಾಹಿಗಳನ್ನು ನೋಡ್ಕೊಂಬರೋಣ. ನಿಮ್ಮ ನೆಚ್ಚಿನ ಜಿ ಕನ್ನಡದ ಧಾರಾವಾಹಿ ಅದು ಅಂತ ಕಮೆಂಟ್ ಸೆಕ್ಷನಲ್ಲಿ ಮಿಸ್ ಮಾಡದೆ ತಿಳಿಸಿ. ಶ್ರಾವಣಿ ಸುಬ್ರಹ್ಮಣ್ಯ 1.7, ಅರ್ಬನ್ ಅಲ್ಲಿ 2.2. ಕೃಷ್ಣ ರುಕು 2.7, ಅರ್ಬನ್ ಅಲ್ಲಿ 3.1. ಅಮೃತಧಾರೆ 5, ಅರ್ಬನ್ ಅಲ್ಲಿ 4.9. ಅಣ್ಣಯ್ಯ 6.1, ಅರ್ಬನ್ ಅಲ್ಲಿ 5.8. ಕರ್ಣ 6.2, ಅರ್ಬನ್ ಅಲ್ಲಿ 5.8. ಲಕ್ಷ್ಮೀ ನಿವಾಸ 6, ಅರ್ಬನ್ ಅಲ್ಲಿ 6. ಆದಿಲಕ್ಷ್ಮಿ ಪುರಾಣ 4.5, ಅರ್ಬನ್ ಅಲ್ಲಿ 4. ನಾನಿನ್ನ ಬಿಡಲಾರೆ 4.6, ಅರ್ಬನ್ ಅಲ್ಲಿ 4.3. ಬ್ರಹ್ಮಗಂಟು 4.5, ಅರ್ಬನ್ ಅಲ್ಲಿ 4.3. ಇನ್ನು ಹಾಗಾದರೆ ವೀಕ್ಷಕರೇ, ಟಾಪ್ 5 ಚಾನೆಲ್ಸ್ಗಳನ್ನು ನೋಡ್ಕೊಂಬರೋಣ. ಮೊದಲನೇ ಸ್ಥಾನದಲ್ಲಿದೆ ಜಿ ಕನ್ನಡ ವಾಹಿನಿ. 2ನೇ ಸ್ಥಾನದಲ್ಲಿ ಕಲರ್ಸ್ ಕನ್ನಡ ಇದೆ. ತಾಂತ್ರಿಕ ದೋಷದಿಂದ ಸ್ಟಾರ್ ಸುವರ್ಣದ ರೇಟಿಂಗ್ ಕಾಣಿಸ್ತಾ ಇಲ್ಲ, ಆದರೆ 3ನೇ ಸ್ಥಾನದಲ್ಲಿ ಸ್ಟಾರ್ ಸುವರ್ಣ ಇದೆ. 4ನೇ ಸ್ಥಾನದಲ್ಲಿ ಸನ್ ಉದಯ ಇದ್ದರೆ 5ನೇ ಸ್ಥಾನದಲ್ಲಿ ಸ್ಟಾರ್ ಸ್ಪೋರ್ಟ್ಸ್ 1 ಕನ್ನಡ ಇದೆ. ಇನ್ನು ವೀಕ್ಷಕರೇ, ಇದಾಗಿತ್ತು ನಿಮ್ಮ ನೆಚ್ಚಿನ ಶೋಗಳ TRP. ಇದರೊಂದಿಗೆ ಜೋಡಿ ನಂಬರ್ 1 ಜಿ ಕನ್ನಡದಲ್ಲಿ ಲಾಂಚ್ ಆಗಿತ್ತು ಹೊಸ ರಿಯಾಲಿಟಿ ಶೋ. ಅದಕ್ಕೆ 5.3 ರೇಟಿಂಗ್ ಸಿಕ್ಕಿದೆ. ಅರ್ಬನ್ ಅಲ್ಲಿ 4.7 ತಗೊಂಡಿದೆ. ಇನ್ನು ಶ್ರೀಗಂಧದ ಗುಡಿ ನಂಬರ್ 1 ಧಾರಾವಾಹಿಯಾಗಿ ಹೊರಹೊಮ್ಮಿದೆ, ಅಂದರೆ ಸಿಂಗಲ್ ಡೇ ಎಪಿಸೋಡ್ನಲ್ಲಿ. ಕರ್ನಾಟಕದ ನಂಬರ್ 1 ಧಾರಾವಾಹಿಯಾಗಿ ಅಂತೂ ಇಂತೂ ಕಲರ್ಸ್ ಕನ್ನಡಗೆ 8 ಗಂಟೆಯ ಸ್ಲಾಟ್ ಸಿಕ್ಕಿದೆ. ಅಗ್ನಿಸಾಕ್ಷಿಯ ನಂತರ ಮತ್ತೊಮ್ಮೆ 8 ಗಂಟೆಯ ಸ್ಲಾಟ್ ಲೀಡರ್ 8:30 ಸ್ಲಾಟ್ ಲೀಡರ್ ಆಗಿದೆ. U+ ಅಂದರೆ ಅರ್ಬನಲ್ಲಿ 5.9 ತಗೊಂಡಿದೆ, ಆದರೆ ಓವರಾಲ್ ಆಗಿ 7.1 ರೇಟಿಂಗ್ಸನ್ನು ತಗೊಂಡಿದೆ ಶ್ರೀಗಂಧದ ಗುಡಿ. ಇನ್ನು ಕರ್ಣ ಧಾರಾವಾಹಿ ನಂಬರ್ 1 ಧಾರಾವಾಹಿಯಾಗಿದೆ, 6.2 ರೇಟಿಂಗ್ಸ್ನೊಂದಿಗೆ ಓವರಾಲ್ ಆಗಿ. ಇನ್ನು ಜಿ ಕನ್ನಡ ವಾಹಿನಿಯ ಮಹಾಸಂಚಿಕೆಗಳ TRP ಹೀಗಿವೆ. ಕೃಷ್ಣ ರುಕು 2.1, ಅರ್ಬನ್ ಅಲ್ಲಿ 2.4. ಅಮೃತಧಾರೆ 4.3, ಅರ್ಬನ್ ಅಲ್ಲಿ 4.5. ಅಣ್ಣಯ್ಯ 6.4, ಅರ್ಬನ್ ಅಲ್ಲಿ 5.8. ಕನ್ನಡ ಧಾರಾವಾಹಿ 6.3, ಅರ್ಬನಲ್ಲಿ 5.7 ತಗೊಂಡಿದೆ.
ಅದರೊಂದಿಗೆ ಕಲರ್ಸ್ ಕನ್ನಡದಲ್ಲೂ ಕೂಡ ಹಲವಾರು ಮಹಾಸಂಚಿಕೆಗಳು ಪ್ರಸಾರ ಆಗಿತ್ತು. ಭಾಗ್ಯಲಕ್ಷ್ಮಿ 3.8, ಅರ್ಬನಲ್ಲಿ 2.7, ಮುದ್ದು ಸೊಸೆ 3.5, ಅರ್ಬನಲ್ಲಿ 3, ಗೌರಿ ಕಲ್ಯಾಣ 5.4, ಅರ್ಬನಲ್ಲಿ 4.7, ಶ್ರೀಗಂಧದ ಗುಡಿ ಹೇಳಿದ್ದೆ 7.1, ಅರ್ಬನಲ್ಲಿ 5.9, ನಂದಗೋಕುಲ 5.3, ಅರ್ಬನಲ್ಲಿ 4.7, ಭಾರ್ಗವಿ LLB 3.5, ಅರ್ಬನಲ್ಲಿ 2.6, ರಾಣಿ 2.3, ಅರ್ಬನಲ್ಲಿ 2, ಹಾಗೂ ಪವಿತ್ರ ಬಂಧನ 2 ರೇಟಿಂಗ್ಸ್, ಅರ್ಬನಲ್ಲಿ ಕೂಡ 2 ರೇಟಿಂಗ್ಸ್ ಅನ್ನು ತಗೊಂಡಿದೆ. ವೀಕ್ಷಕರೇ, ಇದರ ಜೊತೆಗೆ ಜಿ ಕನ್ನಡದಲ್ಲಿ ನಾನು ಮತ್ತು ಗುಂಡ 2 ಸೆಕೆಂಡ್ ಪಾರ್ಟ್ ಟೆಲಿಕಾಸ್ಟ್ ಆಗಿತ್ತು ವರ್ಲ್ಡ್ ಟೆಲಿವಿಷನ್ ಪ್ರೀಮಿಯರ್. ಅದಕ್ಕೆ 1.6 ರೇಟಿಂಗ್ ಸಿಕ್ಕಿದೆ, ಅರ್ಬನಲ್ಲಿ 1.5 ತಗೊಂಡಿದೆ. ಕೋಣ ಅಂತ ಇನ್ನೊಂದು ಚಿತ್ರ ಟೆಲಿಕಾಸ್ಟ್ ಆಗಿತ್ತು, 1.3, ಅರ್ಬನಲ್ಲಿ 1.5 ತಗೊಂಡಿದೆ. ಇನ್ನು ಜಿ ಕನ್ನಡದ ಡಬ್ಬಿಂಗ್ ಧಾರಾವಾಹಿಗಳಾದಂಥ ಮೇಘ ಸಂದೇಶ 2.3 ತಗೊಂಡಿದೆ, ಮನೆತನ 3 ತಗೊಂಡಿದೆ, ಸುಮಂಗಲಿ 2.4 ತಗೊಂಡಿದೆ, ರಕ್ತ ಸಂಬಂಧ 1.5, ಮನೆ ಅಳಿಯ 1.1 ಹಾಗೂ ಸಂಧ್ಯಾ ರಾಗ 1.1 ರೇಟಿಂಗ್ಸ್ ಅನ್ನ ತಗೊಂಡಿದೆ. ಇದರ ಜೊತೆಗೆ ಶ್ರೀ ರಾಘವೇಂದ್ರ ಮಹಾತ್ಮೆ ಕೂಡ ಕೇಳ್ತಾ ಇದ್ರಿ, ಅದಕ್ಕೆ 2.1 ರೇಟಿಂಗ್ ಸಿಕ್ಕಿದೆ, ಅರ್ಬನಲ್ಲಿ 3.3 ಸಿಕ್ಕಿದೆ. ವೀಕ್ಷಕರೇ, ಇದಾಗಿತ್ತು ನಿಮ್ಮ ನೆಚ್ಚಿನ ಶೋಗಳ ಹಾಗೂ ನಿಮ್ಮ ನೆಚ್ಚಿನ ಚಾನೆಲ್ಗಳ ರೇಟಿಂಗ್ಸ್ಗಳು. ನಿಮ್ಮ ನೆಚ್ಚಿನ ಶೋ ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದಿನ ವಾರ ಕೂಡ ಇದೇ ರೀತಿಯ ರೇಟಿಂಗ್ಸ್ ಬೇಕು ಅಂತಂದರೆ ಮಿಸ್ ಮಾಡದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಸ್ಯಾಂಡಲ್ವುಡ್ ಪೋಸ್ಟನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಪ್ರತಿದಿನ ಜಿಯೋ ಹಾಟ್ಸ್ಟಾರ್ನಲ್ಲಿ ಯಾವ ಧಾರಾವಾಹಿ ಟ್ರೆಂಡಿಂಗ್ ಇದೆ ಅಂತ ನಮ್ಮ ಶಾರ್ಟ್ಸ್ನಲ್ಲಿ ಹಾಕ್ತಾ ಇರ್ತೀವಿ. ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನೀವು ಆ ವಿಡಿಯೋಗಳನ್ನು ನೋಡ್ಬೋದು. ಸಬ್ಸ್ಕ್ರಿಪ್ಷನ್ಗೆ ₹1 ಬೇಕಾಗಿಲ್ಲ, ಉಚಿತವಾಗಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳ್ತಾ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಶುಭರಾತ್ರಿ ಅಂತ ಹೇಳ್ತಾ ಇರ್ತೀನಿ.